ಸ್ನೇಹಿತರೆ, BX ಇನ್ನಲ್ಲಿ ಯಾವ ಥರ ನಾವು ಟ್ರೇಡ್ ಮಾಡೋದು ಅಂತ ನೋಡೋಣ. ಡೈಲಿ ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ನಾವು ಈ ಟ್ರೇಡಿಂಗ್ ಸಿಗ್ನಲ್ನ ಕ್ಲಿಕ್ ಮಾಡಬೇಕು. ಟ್ರೇಡಿಂಗ್ ಸಿಗ್ನಲ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸಿಗ್ನಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಾಟ್ಸಪ್ ಅಂತ ಇರುತ್ತೆ. ನೀವು ಆಲ್ಮೋಸ್ಟ್ ಆಲ್ ಫಸ್ಟೇ ಬಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡಿದರೆ ಅಲ್ಲೇ ನಿಮಗೆ ಸಿಗ್ನಲ್ ಬರುತ್ತೆ. ಇವಾಗ ನಾನು ಟಚ್ ಮಾಡ್ತಾ ಇದ್ದೀನಿ. ಇಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಬಂದಿದೆ ನೋಡಿ, FLOWUSDT ಅಂತಿದೆ. ಇದನ್ನ ನೀವು ಬರೆದಿಟ್ಕೋಬೇಕು. ಇಲ್ಲಿ ಬರೆದಿಟ್ಕೊಂಡು ಕರೆಕ್ಟಾಗಿ ಕ್ಲಿಕ್ ಮಾಡಿ. ಇಲ್ಲಿ ಡೈರೆಕ್ಷನ್ ಬಂದು ಕಾಲ್, ಪ್ರಾಡಕ್ಟ್ ಬಂದು FLOW ಅಂತಿದೆ. ಸ್ನೇಹಿತರೆ, ಫಸ್ಟ್ ಬಂದು ನಾನು ನಿಮಗೆ ಇಲ್ಲಿ ಅಸೆಸ್ಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತೀನಿ. ಆಮೇಲೆ ನಾವು ಟ್ರೇಡ್ ಮಾಡೋಣ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 5000 ಇದೆ. ಈಗ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಬಂದುಬಿಟ್ಟು ಸಿಗ್ನಲ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ FLOWUSDT ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಬಂದು ಇದರಲ್ಲಿ ಕಾಲ್ ಅನ್ನೋ ಬಟನ್ನ ನಾವು ಪ್ರೆಸ್ ಮಾಡಬೇಕು. ಅದಕ್ಕೂ ಮುಂಚೆ ಬಂದುಬಿಟ್ಟು ನಾವು ಕರೆಕ್ಟಾಗಿ FLOWನೇ ಸೆಲೆಕ್ಟ್ ಮಾಡಿಕೊಂಡಿದ್ದೀವಿ ಅಂತ ಇಲ್ಲಿ ನೋಡ್ಕೋಬೇಕು. ಯಾಕಂದರೆ ಡೈಲಿ ಒಂದೊಂದು ಸಿಗ್ನಲ್ ಬರುತ್ತೆ. ನೀವು ಡೈಲಿ ಸೆಲೆಕ್ಟ್ ಮಾಡುವಂತಹ ಸಿಗ್ನಲ್ ಬಂದುಬಿಟ್ಟು ಕರೆಕ್ಟಾಗಿದೆ ಅಂತ ಇಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದು ಸರಿ ಪುಟ್ ಹೇಳ್ತಾರೆ, ಆಮೇಲೆ ಕಾಲ್ ಹೇಳ್ತಾರೆ. ಇವಾಗ ಇವತ್ತಿನ ಸಿಗ್ನಲಲ್ಲಿ ಬಂದುಬಿಟ್ಟು ಕಾಲಿದೆ. ಅದನ್ನ ನೀವು ಕರೆಕ್ಟಾಗಿ ನೋಡಿ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಕೂಡ ನೀವು ಒಂದ್ಸರಿ ಕನ್ಫರ್ಮ್ ಮಾಡುವ ಚಾನ್ಸ್ ಇರುತ್ತೆ. ಇಲ್ಲಿ FLOW ಇದೆ, ಇಲ್ಲಿ ಡೈರೆಕ್ಷನ್ ಬಂದು ಕಾಲಿದೆ. ಇದನ್ನೆಲ್ಲ ಕನ್ಫರ್ಮ್ ಮಾಡಿ. ಲಾಸ್ಟಲ್ಲಿ ಕನ್ಫರ್ಮ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಬಂದುಬಿಟ್ಟು 60 ಸೆಕೆಂಡ್ ನಾವು ವೆಯ್ಟ್ ಮಾಡಬೇಕು. 1 ನಿಮಿಷ ಬಂದು ಈ ಒಂದು ಪೇಜ್ನಲ್ಲಿ ನಾವು ವೆಯ್ಟ್ ಮಾಡಬೇಕು. ಯಾವುದೇ ಒಂದು ಬಟನ್ನ ನೀವು ಇಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. 1 ನಿಮಿಷ ದಯವಿಟ್ಟು ವೆಯ್ಟ್ ಮಾಡಿ. 1 ನಿಮಿಷ ವೆಯ್ಟ್ ಮಾಡಿ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ಕಂಟಿನ್ಯೂ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಅಷ್ಟೇ, ಇವತ್ತಿನ ಒಂದು ಟ್ರೇಡಿಂಗ್ ಸಿಗ್ನಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗುತ್ತೆ. ಪ್ರತಿದಿನ ಕೂಡ ಇದೇ ಥರ ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಟ್ರೇಡಿಂಗ್ ಸಿಗ್ನಲ್ ಬರುತ್ತೆ. ಈ ಥರ 6 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಈ ಕೆಲಸವನ್ನು ಮುಗಿಸ್ಕೊಂಡ್ರೆ ನಿಮಗೆ ಡೈಲಿ ಪ್ರಾಫಿಟ್ ಸಿಗುತ್ತೆ. ಅದೇ ಥರ ಬಂದುಬಿಟ್ಟು ವಿಡ್ರಾಲ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ವಿಡ್ರಾಲ್ ಬ್ಯಾಲೆನ್ಸ್ ಬಂದುಬಿಟ್ಟು ನಿಮಗೆ 300 ರೂಪಾಯಿ ಇದ್ದರೆ ನೀವು ಬ್ಯಾಂಕ್ ಅಕೌಂಟ್ಗೆ ಮೂವ್ ಮಾಡ್ಕೋಬೋದು. ಓಕೆ, ಈ ಒಂದು ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನೇ ಗೊತ್ತಿಲ್ಲ ಅಂದರೂ ಕೂಡ ಫುಲ್ ಡೀಟೇಲ್ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅದನ್ನ ನೋಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಆಮೇಲೆ ಈ ಅಪ್ಲಿಕೇಶನ್ಗೆ ನೀವು ಜಾಯ್ನ್ ಆಗ್ಬೋದು. ಯಾವುದೇ ಒಂದು ಕಡ್ಡಾಯ ಇಲ್ಲ. ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದ ನಿಮಗೆ ಇಷ್ಟ ಇದ್ದರೆ ಮಾತ್ರ ಜಾಯ್ನ್ ಮಾಡಿ, ಇಲ್ಲಾಂದರೆ ಬೇಡ. ಓಕೆ, ಈಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಬರ್ತಾ ಇದ್ದೀನಿ. ಮತ್ತು ಅಸೆಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿ 5000 ಇತ್ತು, ಇವಾಗ 5300 ರೂಪಾಯಿ ಆಗಿದೆ. ಜಸ್ಟ್ ಇಷ್ಟೇ ವರ್ಕು. 14 ಡೇಸ್ ಹಂಗೆ ಬಿಟ್ಬಿಟ್ರೆ ನಮಗೆ 11,000 ಸಮಥಿಂಗ್ ಬರುತ್ತೆ. ನಮ್ಗೆ 6,000ನ ನಾವು ವಿಡ್ರಾಲ್ ಮಾಡ್ಕೋಬೋದು. ಬಟ್ ವಿಡ್ರಾಲ್ ಮಾಡುವಾಗ 20% ಕಮಿಷನ್ ಕಟ್ ಆಗುತ್ತೆ. 1000 ರೂಪಾಯಿಗೆ 200 ರೂಪಾಯಿ ಕಟ್ ಮಾಡ್ಕೊಳ್ತಾರೆ, ಅದು ನೆನಪಿರಲಿ. 1000 ರೂಪಾಯಿಗೆ 200 ರೂಪಾಯಿ ಕಟ್ ಮಾಡಿಕೊಂಡು ನಮಗೆ ಪ್ರಾಫಿಟ್ನ ಬ್ಯಾಂಕ್ ಅಕೌಂಟ್ಗೆ ಮೂವ್ ಮಾಡ್ತಾರೆ. ನೀವು ಬಂದುಬಿಟ್ಟು 5000 ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಅಮೌಂಟ್ ಅಲ್ಲೇ ಇರಬೇಕು. ಅದಕ್ಕೂ ಮೇಲೆ ಪ್ರಾಫಿಟ್ ಬರೋದನ್ನ ಮಾತ್ರ ನೀವು ವಿಡ್ರಾಲ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.